ರೈಲ್ವೆ ಜನಪರ ಹೋರಾಟ ಸಮಿತಿಯ ಅಧ್ಯಕ್ಷನಾದ ನಾನು ಎಸ್.ಎ. ಗಫಾರ್ ಹಾಗೂ ಪ್ರಧಾನ ಕಾರ್ಯದರ್ಶಿಯಾಗಿರುವ ಮಕ್ಬುಲ್ ರಾಯಚೂರು ಅವರು ನಮ್ಮ ಕೊಪ್ಪಳ ರೈಲ್ವೆ ನಿಲ್ದಾಣಕ್ಕೆ ಬಂದು ಭೇಟಿ ಕೊಟ್ಟಾಗ ಈ ಸಂದರ್ಭದಲ್ಲಿ ಅಂದರೆ ಶುಕ್ರವಾರ ಸಂಜೆ 6:41ಕ್ಕೆ ಬಂದಾಗ ಈ ಒಂದು ಸಂದರ್ಭದಲ್ಲಿ ಮಳೆ ಪ್ರಾರಂಭ ಆಯಿತು. ಮಳೆ ಪ್ರಾರಂಭ ಆದಾಗ ಇಲ್ಲಿ ನಾವು ನೋಡಿಕೊಂಡಾಗ ರೈಲ್ವೆ ನಿಲ್ದಾಣದಲ್ಲಿ ಏನಿದೆ ಕಾಮಗಾರಿ ನಡೆದಿದೆ. ಈ ಕಾಮಗಾರಿ ನಡೆದಂಥ ಈ ಸಂದರ್ಭದಲ್ಲಿ ಇಲ್ಲಿ ಎಷ್ಟರ ಮಟ್ಟಿಗೆ ಗುಣಮಟ್ಟದ ಕೆಲಸ ಆಗ್ತಾಯಿದೆ, ಈ ಮಳೆ ಬಂದರೆ ಯಾವ ನಮೂನೆ ಇಲ್ಲಿ ಮಳೆ ನೀರು ಸೋರುತ್ತದೆ, ಪ್ರಯಾಣಿಕರಿಗೆ ಯಾವುದೇ ರೀತಿಯಿಂದ ಇಲ್ಲಿ ಉಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಮತ್ತು ಇಲ್ಲಿ ನಿಂದಿರಲಿಕ್ಕೂ ಸಹಿತ ಸಾಧ್ಯ ಇಲ್ಲ ಅನ್ನುವಂಥ ರೀತಿಯಲ್ಲಿ ಮಳೆ ಈ ನಮೂನೆ ಬಂದು ಇಲ್ಲಿ ನೀರು ಸೋರ್ತಾ ಇದೆ. ಅಂದರೆ ಇದೆ ಕಳಪೆ ಕಾಮಗಾರಿ ಆಗಿದೆ ಅನ್ನೋದ್ರ ಬಗ್ಗೆ ಇಲ್ಲಿ ಕಾಣ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ನೋಡಿಕೊಂಡಾಗ ನಮ್ಗೆ ಈ ಸರ್ಕಾರದ ಮಟ್ಟದಲ್ಲಿ ಏನು ನಡೀತಾ ಇದೆ ಕಾಮಗಾರಿಗಳು ಇವೆಲ್ಲ ಕಳಪೆ ಇದೆ ಅನ್ನೋದ್ರ ಬಗ್ಗೆ ಇಲ್ಲಿ ತೋರುತ್ತಿದೆ. ಇದು ಒಂದು ಕಡೆ ಅಲ್ಲ, ಇಲ್ಲಿ ಇರುವಂಥ ಯಾವುದೇ ಕಾಮಗಾರಿ ಆಗಲಿ ಸರಿಯಾಗಿ ಆಗ್ತಾ ಇಲ್ಲ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅದ್ರ ಜೊತೆಗೆ ಇಲ್ಲಿ ಇನ್ನೊಂದು ಕಡೆ ನಾವು ನೋಡಿದಾಗ ಇಲ್ಲಿನೂ ಸಹಿತ ನೀರು ಸೋರ್ತಾ ಇದೆ. ಅಂದರೆ ರೈಲ್ವೆ ನಿಲ್ದಾಣದಲ್ಲಿ ಎಲ್ಲ ಮಳೆಯಿಂದ ಬಂದು ಈ ಒಂದು ಸಂದರ್ಭದಲ್ಲಿ ಎಲ್ಲ ಮಳೆಯಿಂದ ನೀರು ಸೋರ್ತಾ ಇದೆ, ಮಳೆ ನೀರು. ಅಂದರೆ ಇದು ಇವತ್ತಿನ ಒಂದು ಮಳೆದ ನಾವು ಇವತ್ತು ತೋರಿಸ್ತಾ ಇದ್ದೀವಿ. ಇದು ನಿರಂತರವಾಗಿ ಯಾವಾಗ ಮಳೆ ಬಂದರೂ ಸಹಿತ ಇಲ್ಲಿ ಈ ಪರಿ ನೀರು ಸೋರುವಂಥದ್ದು ಕಾಣ್ತಾ ಇದೆ. ಅಂದರೆ ಇಲ್ಲಿ ಸರ್ಕಾರದಲ್ಲಿ ಇರುವಂಥ ಅಧಿಕಾರಿಗಳಾಗಲಿ ಅಥವಾ ಚುನಾಯಿತ ಪ್ರತಿನಿಧಿಗಳಾಗಲಿ ಅಥವಾ ರೈಲ್ವೆ ಸಚಿವರಾಗಲಿ ಯಾವುದೇ ರೀತಿಯಿಂದ ಕ್ರಮ ಕೈಗೊಳ್ಳಲಿಕ್ಕೆ ಆಗ್ತಾ ಇಲ್ಲ, ಸರಿಯಾಗಿ ಪರಿಶೀಲನೆ ಮಾಡ್ತಾ ಇಲ್ಲ, ಚುನಾಯಿತ ಪ್ರತಿನಿಧಿಗಳು ಇದರ ಬಗ್ಗೆ ಗಮನ ಕೊಡ್ತಾ ಇಲ್ಲ ಅನ್ನೋವಂಥದ್ದು ಇಲ್ಲಿ ಸ್ಪಷ್ಟವಾಗ್ತಾ ಇದೆ. ಈ ಸಂದರ್ಭದಲ್ಲಿ ಕೊಪ್ಪಳಕ್ಕೆ ಆಗಮಿಸಿದಂಥ ವಿಜಯಪುರ ಯಶವಂತಪುರ ರೈಲು ಸಹ ಹೋಗ್ತಾ ಇದೆ. ಇಲ್ಲಿ ಈ ರೈಲಿಗೆ ಹೋಗುವಂಥ ಪ್ರಯಾಣಿಕರಿಗೂ ಸಹಿತ ಇಲ್ಲಿ ಮಳೆಯಿಂದ ತೊಂದರೆ ಆಗ್ತಾ ಇದೆ. ಮಳೆಯಿಂದ ರಕ್ಷಿಸಿಕೊಳ್ಳಲು ಇದು ಒಂದು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ರೈಲ್ವೆ ನಿಲ್ದಾಣದ ಈ ಒಂದು ಛಾವಣಿ ಹಾಕಿದ್ದಾರೆ. ಈ ಒಂದು ಛಾವಣಿ ಸೋರ್ತಾ ಇರುವಂಥದ್ದು ಈ ಸಂದರ್ಭದಲ್ಲಿ ನೋಡಿಕೊಂಡಾಗ ಪ್ರಯಾಣಿಕರಿಗೆ ಎಷ್ಟು ತೊಂದರೆ ಆಗ್ತದೆ ಇಲ್ಲಂದ್ರೆ ಇಲ್ಲಿ ಜನರಿಗೆ ಗೊತ್ತಾಗುತ್ತದೆ. ಈ ವಿಡಿಯೋದಲ್ಲಿ ನಿಮಗೆಲ್ಲ ಗೋಚರಿಸ್ತಾ ಇದೆ. ದಯವಿಟ್ಟು ಈ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಮತ್ತು ಚುನಾಯಿತ ಪ್ರತಿನಿಧಿಗಳಿಗೆ ಹಾಗೂ ರೈಲ್ವೆ ಸಚಿವರನ್ನ ಎಲ್ಲರೂ ಈ ಒಂದು ವಿಡಿಯೋ ಶೇರ್ ಮಾಡುವ ಮೂಲಕ ಒತ್ತಾಯಿಸಬೇಕಂತ ಹೇಳಿ ಕಳಕಳಿಯ ಮನವಿ.